ಫಸ್ಟ್ ಹೆಡಿಂಗ್ ಫೋರ್ತ್ ಕ್ವಶನ್. ಓಕೆ, ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನು ಸಾಲ್ವ್ ಮಾಡೋಕೆ ಯಾವ ಮೆಥಡಿಂದ, ಒಂದು ಎಲಿಮಿನೇಷನ್ ಮೆಥಡ್, ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡಿಂದ. ಓಕೆ, ಇದು ಎರಡು ಈಕ್ವೇಶನ್ ಕೊಟ್ಟಿದ್ದು ಸಿಂಪ್ಲಿಫೈಡ್ ಫಾರ್ಮೆಟ್ನಾಗಿಲ್ಲ, ಫ್ರಾಕ್ಷನಲ್ಲಿ ಇದೆ. ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಬೇಡ. ಓಕೆ, ಈಗ ಒಂದು ರಫ್ ಕಾಲಮ್ ತಗೊಂತೀನಿ ಇಲ್ಲಿ. ಓಕೆ, ಈಗ ನೀವು ನೋಡ್ರಿ 2ಗೆ 3 ಎಲ್ಸಿಯಂ ತೊಗೊಂಡ್ರೆ ಏನು ಬರುತ್ತೆ? 2ಗೆ 3 ಎಲ್ಸಿಯಂ ತೊಗೊಂಡ್ರೆ ಅವು ಎರಡು ಒಂದೇ ಟೇಬಲಲ್ಲಿ ಹೋಗಲ್ಲ. 2 × 3 ಏನಾಗುತ್ತೆ? 6 ಆಗುತ್ತೆ. ಒಂದು ದೊಡ್ಡ ಲೈನ್ ಹಾಕಿ 6 ಅಂತ ಬರೀರಿ. ಈಗ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎಲ್ಸಿಯಂ ಇಂದ ಮಲ್ಟಿಪ್ಲೈ ಮಾಡ್ರಿ. 2 1 ಜಾ 2 3 ಜಾ 3 × x ಏನಾಯ್ತು? 3x ಆಯ್ತು. ಇಲ್ಲಿ 3x ಬರಿತೀನಿ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಓಕೆ, ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಇದರಿಂದ ಎಲ್ಸಿಯಂ ಇಂದ ಮಲ್ಟಿಪ್ಲೈ ಮಾಡ್ರಿ. 3 1 ಜಾ 3 2 ಜಾ 2 2 ಜಾ ಏನಾಯ್ತು? 4y ಆಯ್ತು. ಇಸ್ ಈಕ್ವಲ್ ಟು -1. ಓಕೆ, ಈ ಡಿವೈಡರ್ ಹಾಕೊಂಡು ಹೋದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. 3x + 4y ಇಸ್ ಈಕ್ವಲ್ ಟು -1 × 6. 3x + 4y ಇಸ್ ಈಕ್ವಲ್ ಟು ಏನಾಯ್ತು? -6 ಆಯ್ತು. ಇದನ್ನು ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ತಾನೆ. ಓಕೆ, ಈಗ 1 3 ಎಲ್ಸಿಯಂ ತೊಗೊಂಡ್ರೆ ಏನಾಗುತ್ತೆ? ಎಲ್ಸಿಯಂ ಇಸ್ ಈಕ್ವಲ್ ಟು ಏನು? 1 × 3. ಓಕೆ, ಇವರಿಬ್ರು ಒಂದೇ ಟೇಬಲ್ ಅಲ್ವಲ್ಲ. 1 3 ಜಾ 3 ಆಯ್ತು. ಒಂದು ದೊಡ್ಡ ಲೈನ್ ಹಾಕಿ 3 ಬರ್ರಿ. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಯಂ ಇಂದ ಮಲ್ಟಿಪ್ಲೈ ಮಾಡ್ರಿ. 3 × x 3x ಆಯ್ತು. ಓಕೆ, ಮೈನಸ್. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನು ಕೂಡ ಎಲ್ಸಿಯಂ ಇಂದ ಮಲ್ಟಿಪ್ಲೈ ಮಾಡ್ರಿ. 3 3 ಕ್ಯಾನ್ಸಲ್. y 1 ಜಾ y ಇಸ್ ಈಕ್ವಲ್ ಟು 3. ಓಕೆ, ಡಿವೈಡರ್ ಹಾಕೊಂಡು ಹೋದ್ರೆ ಏನಾಯ್ತು? ಇಂಟು ಆಯ್ತು. 3x - y ಇಸ್ ಈಕ್ವಲ್ ಟು 3 × 3. ಓಕೆ, 3x - y ಇಸ್ ಈಕ್ವಲ್ ಟು 3 3 ಎಷ್ಟು? 9 ಆಯ್ತು. ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಓಕೆ, ಈಗ ಇವರಿಬ್ಬರನ್ನ ಸಾಲ್ವ್ ಮಾಡೋಣ. ಓಕೆ, ಯಾವ ಮೆಥಡು? ಎಲಿಮಿನೇಷನ್ ಮೆಥಡ್. ಕೊಟ್ಟಿರೋದೇನು? 3x + 4y ಇಸ್ ಈಕ್ವಲ್ ಟು -6. ಇನ್ನೊಂದು ಬಂದ್ಬಿಟ್ಟು 3x - y ಇಸ್ ಈಕ್ವಲ್ ಟು ಏನು? 9. ಓಕೆನಾ? ಈಗ ನೋಡ್ರಿ, ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂತಂದ್ರೆ ಐದರ್ ಎಕ್ಸ್ ಆದ್ರೂ ಸೇಮ್ ಇರ್ಬೇಕಿಲ್ಲ, y ಆದ್ರೂ ಸೇಮ್ ಇರಬೇಕು. ಇಲ್ಲಿ ಎಕ್ಸ್ ಸೇಮ್ ಇರೋದ್ರಿಂದ ನಾವೇನ್ ಮಾಡ್ತೀನಿ? ಎಕ್ಸ್ ಸೇಮ್ ಇರೋದ್ರಿಂದ ಇಲ್ಲಿ 2 ಪ್ಲಸ್ ಇದೆ, 2 ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಒಂದು ಪ್ಲಸ್ ಇದ್ರೆ ಇನ್ನೊಂದು ಮೈನಸ್ ಇರಬೇಕು. ಸೊ ಅದಕ್ಕೆ ಇದು ಪ್ಲಸ್ ಇರೋದು ಇದನ್ನೇನು ಮಾಡ್ತೀನಿ? ಮೈನಸ್ ಮಾಡ್ತೀನಿ. ಮೈನಸ್ ಇರೋದು ಪ್ಲಸ್ ಮಾಡ್ತೀನಿ, ಪ್ಲಸ್ ಇರೋದು ಮೈನಸ್. ಇಲ್ಲಿ ಕೆಳಗಿಂದ ಎಲ್ಲವೂ ಸೈನ್ ಚೇಂಜ್ ಮಾಡ್ಬೇಕು. ಈಗೇನಾಯ್ತು? +3x - 3x ಕ್ಯಾನ್ಸಲ್ ಆಯ್ತು. ಇವಾಗ ನಾವು ಬ್ರಾಕೆಟ್ನಾಗಿರೋ ಸೈನ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. 2 ಪ್ಲಸ್ ಇದ್ದಾಗ ಏನು ಮಾಡ್ತೀವಿ? ಪ್ಲಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀವಿ. ಇಲ್ಲಿ ಏನಿಲ್ಲ ಅಂದ್ರೆ 4y + 1y ಏನಾಯ್ತು? 5y ಆಯ್ತು. ಇಸ್ ಈಕ್ವಲ್ ಟು 2 ಮೈನಸ್ ಇದ್ದಾಗ ಏನು? ಮೈನಸ್ ಸೈನ್ ಹಾಕ್ತೀವಿ. 9 + 6 ಏನು? 15 ಆಯ್ತು. y ಇಸ್ ಈಕ್ವಲ್ ಟು -15. ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. 5 1 ಜಾ 5 3 ಜಾ y ಇಸ್ ಈಕ್ವಲ್ ಟು ಏನು ಬಂತು? -3 ಬಂತು. ಇದನ್ನು ನಾವೇನು ಮಾಡೋಣ? ಈಕ್ವೇಶನ್ 1 ಅಲ್ಲಿ ಹಾಕೋಣ. y ಇಸ್ ಈಕ್ವಲ್ ಟು -3 ಇನ್ ಈಕ್ವೇಶನ್ 1 ಹಾಕ್ರಿ. ಈಕ್ವೇಶನ್ 1 ಏನು? 3x + 4y ಇಸ್ ಈಕ್ವಲ್ ಟು -6. 3x + 4 × y ಇದ್ದಲ್ಲೇನು? -3 ಇಸ್ ಈಕ್ವಲ್ ಟು -6. 3x ಪ್ಲಸ್ ಇಂಟು ಮೈನಸ್ ಮೈನಸ್ 4 3 ಜಾ 12. ಓಕೆ, -6. ಈಗ 3x ಈಕ್ವಲ್ ಟು -6 -12 ಹಾಕೊಡೋದ್ರೆ +12 ಆಯಿತು. ಈಗ 3x ಈಕ್ವಲ್ ಟು ಓಕೆ, ಒಂದು ಮೈನಸ್ ಪ್ಲಸ್ ಇದ್ದಾಗ ಏನು? ಗ್ರೇಟರ್ ನಂಬರ್ಸ್ ಏನು ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. 12 ಅಲ್ಲಿ 6 ಹೋದ್ರೆ 6. x ಈಕ್ವಲ್ ಟು 6 ಇಂಟು 3 ಇರೋದು ಈ ಕಡೆ ಬಂದರೆ ಡಿವೈಡ್ ಬೈ 3 ಆಯಿತು. 3 1 ಜಾ 3 2 ಜಾ x ವ್ಯಾಲ್ಯೂ ಏನಾಯಿತು? 2 ಆಯಿತು. x 2, y ವ್ಯಾಲ್ಯೂ ಬಂದು -3.